ಇಂದು ಕಥೆ ನಾಟ್ಯ ಕೇಳ್ಕೊಂಡು ಬರೋಣ ಬನ್ನಿ. ನಾನು ಗೆಲ್ಲಬೇಕು ಅಂಥದೊಂದು ಹಠ ಬಂದು ಬಿಟ್ಟರೆ ಕೈ ಇಲ್ಲದವನು ಗಿಟಾರ್ ನುಡಿಸುತ್ತಾನೆ, ಕಾಲಿಲ್ಲದವನು ಈಜುತ್ತಾನೆ, ಸಪ್ತರಾಗ ದಾಟುತ್ತಾನೆ, ಮೂಗ ಹಾಡು ಹಾಡುತ್ತಾನೆ, ಅಕ್ಷರದ ಗಂಧವೇ ಇಲ್ಲದವನು ಕಾದಂಬರಿ ಬರೆಯುತ್ತಾನೆ. ಇಂಪಾಸಿಬಲ್ ಎಂಬ ಪದಗಳೇ ಪಾಸಿಬಲ್ ಎಂಬುದು ಇದೆ. ಹಾಗಾಗಿ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂತಹದೊಂದು ನಿರ್ಧಾರದೊಂದಿಗೆ ಎದ್ದು ನಿಂತವನಿಗೆ ಆಕಾಶ ಒಂದೇ ಮಿತಿಯಲ್ಲ, ಸಾಗರದ ಆಳ ಲೆಕ್ಕಕ್ಕೆ ಇರುವುದಿಲ್ಲ. ಸೋಲನ್ನು ಮೇಲಿಂದ ಮೇಲೆ ಸೋಲಿಸುವ, ಆ ಮೂಲಕ ಗೆಲುವೇ ನಮ್ಮ ಬದುಕು ಎಂದು ಹೆಮ್ಮೆಯಿಂದ ಹೇಳುವ ನಮ್ಮ ಸಾಧನೆಯಲ್ಲಿಯೇ ಹಲವಾರು ಆದರ್ಶವಾಗುವ ಹೀರೋಗಳು ನಮ್ಮ ಮಧ್ಯದಲ್ಲೇ ಇರ್ತಾರೆ. ಅದರಲ್ಲೂ ಎಲ್ಲ ಸರಿಯಾಗಿದೆ ಅಂದುಕೊಂಡವರಿಗಿಂತ ಸಮಾಜದ ಹಲವರಿಂದ ಪಾಪ ಕಂಡ್ರಿ ಅನ್ನಿಸಿಕೊಳ್ಳುವ ಅಂಗವಿಕಲರು ಸಾಧಕ ಪಟ್ಟಿಯಲ್ಲಿ ಯಾವತ್ತೂ ಮುಂದಿರುತ್ತಾರೆ. ಅಂಥವರ ಪೈಕಿ ಬುಸೇಗೌಡರು ಪ್ರಮುಖರು. ವಿಶೇಷ ಏನೆಂದರೆ ಗೌಡರು ಸುವಿಖ್ಯಾತ ಭರತನಾಟ್ಯ ಕಲಾವಿದರು. ಅವರು ಈಗಾಗಲೇ 1000ಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿದ್ದಾರೆ. ಅವರ ಸಾಧನೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದಿವೆ. ನಾಟ್ಯ ಕಲಾಕುಶಲ, ನಾಟ್ಯ ಕಲಾಪ್ರೇಮಿ, ನಾಟ್ಯ ಮಯೂರ ಎಂಬಿತ್ಯಾದಿ ಬಿರುದುಗಳು ಅವರ ಮುಡಿಯನ್ನು ಅಲಂಕರಿಸಿವೆ. ಅಯ್ಯೋ, ಭರತನಾಟ್ಯ ಕಲಾವಿದ ಅಂದ ಮೇಲೆ ಅವರಿಗೆ ಪ್ರಶಸ್ತಿ ಸಿಗೋದು ಮಾಮೂಲು ಅಲ್ವೇನ್ರಿ, ಅದರಲ್ಲೇನಿದೆ ಸ್ಪೆಷಲ್ಲು ಅಂತ ಅನ್ಬೇಡಿ. ವಿಶೇಷ ಏನೆಂದರೆ ಬುಸೇಗೌಡರು ಅಂಧರು. 2 ಕಣ್ಣು ಕಾಣದಿದ್ದರೂ ಅವರು ಭರತನಾಟ್ಯ ಕಲಿತಿದ್ದು, ಅದನ್ನು ಒಲಿಸಿಕೊಂಡಿದ್ದು, ಸಾಧನೆಯ ಹಾದಿಯಲ್ಲಿ ಒಂದೊಂದು ಹೆಜ್ಜೆ ನಡೆದು ಹೋದದ್ದು, ದಶಾವತಾರ ನೃತ್ಯ ರೂಪಕದಲ್ಲಿ ನಂಬರ್ 1 ಅನಿಸಿಕೊಂಡಿದ್ದು. ಓಹೋ, ಹೇಳುತ್ತಾ ಹೋದರೆ ಗೌಡರದು ಎಂಥವರಿಗೂ ಸ್ಫೂರ್ತಿ ನೀಡಬಲ್ಲಂಥ ಕಥೆಯಾಗಿದೆ. ಗೌಡರದು ಮೂಲತಃ ಮಂಡ್ಯ ಸಮೀಪದ ಒಂದು ಹಳ್ಳಿ. ಅವರು ಜನ್ಮತಃ ಅಂಧರಲ್ಲ. 3 ವರ್ಷದವರೆಗೆ ಅವರು ಉಳಿದವೆಲ್ಲರಂತೆಯೇ ಇದ್ದರು. ಆದರೆ 3ನೇ ವರ್ಷದ ಕಡೆಯಲ್ಲಿ ನಡೆದ ಒಂದು ಅಪಘಾತದಲ್ಲಿ ಅವರ 2 ಕಣ್ಣುಗಳ ದೃಷ್ಟಿಯೂ ಹೋಗಿಬಿಟ್ಟಿತು. ಇದು 29 ವರ್ಷಗಳ ಹಿಂದಿನ ಮಾತು. ಹಾಲುಗಲ್ಲದ ಮಗುವಿಗೆ ಕಣ್ಣೇ ಕಾಣುವುದಿಲ್ಲ ಎಂದಾಗ ಆ ಕಂದನ ತಂದೆ ತಾಯಿಯರು ಕಲ್ಲು ಕರಗುವಂತೆ ಗೋಳಾಡಿದರು. ಆಸ್ಪತ್ರೆ ಸುತ್ತಿದರು. ಎಲ್ಲ ವೈದ್ಯರು ಏನು ಮಾಡಿದರೂ ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿದಾಗ ಗೌಡನನ್ನು ಅಂಧ ಮಕ್ಕಳಿಗೆ ಶಿಕ್ಷಣ ಕೊಡುವ ಬೆಂಗಳೂರಿನ ರಮಣ್ ಮಹರ್ಷಿ ಶಾಲೆಗೆ ತಂದು ಬಿಟ್ಟರು. ನಂತರದ 4 ವರ್ಷಗಳು ಯಾವುದೇ ವಿಶೇಷಗಳಿಲ್ಲದೆ ಕರೆದು ಹೋದವು. ಆ ಸಂದರ್ಭದಲ್ಲಿ ಅಂಧ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಲು ಅಶೋಕ್ ಕುಮಾರ್ ಎಂಬ ಪ್ರೋತ್ಸಾಹಿ ಶಿಕ್ಷಕರೊಬ್ಬರು ಬಂದರು. ಸದಾ ಹೊಸತನಕ್ಕೆ, ಒಂದು ಹೊಸ ಸಾಹಸಕ್ಕೆ ತುಡಿಯುತ್ತಿದ್ದ ಅಶೋಕ್ ಕುಮಾರರು ಆ ಅಂಧ ಮಕ್ಕಳಿಗೆ ಕೋಲಾಟ ಕಲಿಸಿದರು. ಹೊರಗಣ್ಣು ಕಾಣದಿದ್ದರೆ ಏನಂತೆ, ಒಳಗಣ್ಣು ಎಂಬುದಿದೆಯಲ್ಲ, ಅದರ ಮೂಲಕವೇ ಉಳಿದವರಿಗೆಲ್ಲ ಶಿಕ್ಷಕ ಅಶೋಕ್ ಕುಮಾರರೇ ಬೆರಗಾಗುವ ರೀತಿಯಲ್ಲಿ 12 ದಿನದಲ್ಲಿ ಬುಸೇಗೌಡ ಮತ್ತು ಗೆಳೆಯರು ಕೋಲಾಟ ಕಲಿತರು. ಅಷ್ಟೇ ಅಲ್ಲ, ಚಿಕ್ಕದೊಂದು ಎಡವಟ್ಟನ್ನು ಮಾಡಿಕೊಳ್ಳದೆ ಅದನ್ನು ರಂಗದ ಮೇಲೆ ಪ್ರದರ್ಶಿಸಿಯೂ ಬಿಟ್ಟರು. ಆಗಷ್ಟೇ ನಾಟ್ಯ ಆಂಜಲಿ ಎಂಬ ನೃತ್ಯ ಕಲಿಕಾ ಶಾಲೆ ಆರಂಭಿಸಿದ ಅಶೋಕ್ ಕುಮಾರರಿಗೆ ಆಗ ಆದ ಸಂತೋಷ ಅಷ್ಟಿಷ್ಟಲ್ಲ. ಆ ಮಕ್ಕಳಿಗೆ ಭರತನಾಟ್ಯ ಕಲಿಸಿದರೆ ಹೇಗೆ ಎಂಬ ಐಡಿಯಾ ಅವರಿಗೆ ಬಂದದ್ದೇ ಆಗ. ಅವರ ಉತ್ಸಾಹ ಅದೆಷ್ಟು ದೊಡ್ಡದಿತ್ತು ಅಂದರೆ ತಕ್ಷಣವೇ ತಮ್ಮ ಅನಿಸಿಕೆಯನ್ನು ಎಲ್ಲ ಅಂಧ ವಿದ್ಯಾರ್ಥಿಗಳಿಗೆ ಹೇಳಿಯೂ ಬಿಟ್ಟರು. ಆಗ ಅಲ್ಲಿದ್ದ ಹುಡುಗರ ಪೈಕಿಯೇ ತುಂಬಾ ಚುರುಕು ಅನಿಸಿಕೊಂಡಿದ್ದ ಬುಸೇಗೌಡ, ಸರ್, ಭರತನಾಟ್ಯದ ಬಗ್ಗೆ ನಮಗೆ ಏನೆಂದರೆ ಏನೂ ಗೊತ್ತಿಲ್ವಲ್ಲ, ಅದನ್ನು ಕಲಿಯುವುದು ಹೇಗೆ, ಪ್ರದರ್ಶಿಸುವುದು ಹೇಗೆ ಎಂದು ಮುಗ್ಧವಾಗಿ ಕೇಳಿದ್ದರಂತೆ. ಎಲ್ಲರಿಗೂ ಗೊತ್ತಿರುವಂತೆ ಭರತನಾಟ್ಯಕ್ಕೆ ಒಂದು ಮೋಹಕತೆ ಇದೆ, ಒಂದು ಗಾಂಭೀರ್ಯವಿದೆ, ವಿಪರೀತ ಶಿಸ್ತು ಇದೆ. ಅಲ್ಲಿ ಕಲಾವಿದನ ಕಣ್ಣು ಮಾತನಾಡುತ್ತೆ. ಹುಬ್ಬು ಒಂದೇ ಸಮನೆ ಎರಗುತ್ತಿದ್ದರೆ ಅದು ಆ ಪಾತ್ರಕ್ಕೆ ಕೋಪ ಬಂದಿದೆ ಎಂದು ವಿವರಿಸುತ್ತದೆ. ಅದೆಷ್ಟೋ ಸಂದರ್ಭದಲ್ಲಿ ಪುರುಷ ಪಾತ್ರಿಗಳು ಸ್ತ್ರೀಯರ ತರವೇ ಬಾಗಿ ಬಳುಕಿ ನಡೆಯಬೇಕಾಗುತ್ತದೆ. ಇದನ್ನೆಲ್ಲ ಉಳಿದವರಿಗೆ ಪ್ರತ್ಯಕ್ಷ ತೋರಿಸಿ ಹೇಳಿಕೊಡಬಹುದು.
1 ಬಾರಿ ಇಲ್ಲದಿದ್ದರೆ 2 ಬಾರಿ, ಬೇಕಾದರೆ 20 ಬಾರಿ ಕುಣಿದು ತೋರಿಸಬಹುದು. ಆದರೆ ಅಂಧರಿಗೆ ಅದನ್ನು ವಿವರಿಸುವುದು ಹೇಗೆ? ನಿಮಗೆ ಭರತನಾಟ್ಯ ಹೇಳಿಕೊಡುತ್ತೇನೆ ಎಂದು ಬುಸೇಗೌಡ ಮತ್ತು ಗೆಳೆಯರಿಗೆ ಹೇಳಿದ ಕ್ಷಣವೇ ಅಶೋಕ್ ಕುಮಾರ್ ಅವರನ್ನು ಈ ಪ್ರಶ್ನೆ ಕಾಡತೊಡಗಿತು. ನೋಡೋಣ, ಆದದ್ದಾಗಲಿ ಎಂದುಕೊಂಡವರೇ 8 ವರ್ಷದವರೆಗೆ ಬುಸೇಗೌಡರನ್ನು ಅವರ ಜೊತೆಗಾರರನ್ನು ಎದುರು ನಿಲ್ಲಿಸಿಕೊಂಡು ಒಮ್ಮೆ ಕುಣಿದು ತೋರಿಸಿದರೆ ಭರತನಾಟ್ಯದ ಪ್ರಾಮುಖ್ಯತೆ ವಿವರಿಸಿದರು. ನಂತರ ಭರತನಾಟ್ಯ ಕಲಿಯುವವರಿಗೆ ಪ್ರಪ್ರಥಮವಾಗಿ ಹೇಳಿಕೊಡುವ ಲಯಬದ್ಧ ತಾಳಗಳ ಜ್ಞಾನವನ್ನು ಕೊಟ್ಟರು. ಅದಕ್ಕೆ ತಕ್ಕಂತೆ ಮತ್ತು ಹೆಜ್ಜೆ ಹಾಕಿದರು. ನಂತರ ಕುತೂಹಲದಿಂದ ಒಮ್ಮೆ ಎದುರುಗಿದ್ದ ವಿದ್ಯಾರ್ಥಿಗಳ ಕಡೆಗೆ ನೋಡಿದರೆ ಅಲ್ಲಿ ಬರೀ ಪ್ರಶ್ನೆಯ ಚಿಹ್ನೆ ಮುಖಭಾವದಲ್ಲಿ ಕಾಣಿಸುತ್ತಿತ್ತು. ಓಹೋ, ನಾನು ಹೇಳಿದ್ದು ಇವರಿಗೆ ನಯಾ ಪೈಸನೂ ಅರ್ಥ ಆಗಿಲ್ಲ ಅಂತ ಅಶೋಕ್ ಕುಮಾರ್ಗೆ ಆಗಲೇ ಅರ್ಥವಾಗಿ ಹೋಯಿತು. ಬೇರೆಯವರಾಗಿದ್ದರೆ ಕುರುಡರಿಗೆ ಡ್ಯಾನ್ಸ್ ಅದು ಏನು, ಭರತನಾಟ್ಯ ಕಲಿಸುವ ಕರ್ಮ ಯಾರಿಗೆ ಬೇಕು ಎಂದುಕೊಂಡು ಎದ್ದು ಹೋಗುತ್ತಿದ್ದರೋ ಏನೋ. ಆದರೆ ಅಶೋಕ್ ಹಾಗೆ ಮಾಡಲಿಲ್ಲ. ಬದಲಿಗೆ ಶಿಷ್ಯರನ್ನು ಪಕ್ಕ ನಿಲ್ಲಿಸಿಕೊಂಡು ಸ್ಟೆಪ್ಸ್ ಹಾಕಿದ ಹಾಗೆ ಒಂದೊಂದು ಸ್ಟೆಪ್ ಹಾಕಿದಾಗಲೂ ಪಕ್ಕದಲ್ಲೇ ನಿಂತಿರುತ್ತಿದ್ದ ಬುಸೇಗೌಡರನ್ನು, ಈಗ ನನ್ನ ಕಾಲು ಮುಟ್ಟು, ಕಾಲು ಹೇಗೆ ಬಗ್ಗಿದೆ, ಮಾಂಸಖಂಡಗಳು ಹೇಗೆ ಹಿಗ್ಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳು ಎಂದರು. ನಂತರ ಪಾದವನ್ನು ಮುಟ್ಟಿ ಯಾವ ಶೇಪ್ನಲ್ಲಿ ಹೆಜ್ಜೆ ಹಾಕಬೇಕು ಎಂಬುದನ್ನು ಹೇಳಿಕೊಟ್ಟರು. 5-6 ಬಾರಿ ಈ ಪ್ರಯೋಗದ ಮೇಲೆ ಈಗ ನೀನು ಮಾಡಿ ತೋರಿಸು ಅಂದರು. ಆ ವೇಳೆಗೆ ಬುಸೇಗೌಡರ ಒಳಗಣ್ಣು ಭರತನಾಟ್ಯವನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿ ಕೊಂಡಾಗಿತ್ತು. ಆತ ಶಿಕ್ಷಕರೇ ಬೆರಗಾಗುವಂತೆ ಹೆಜ್ಜೆ ಹಾಕಿ ತೋರಿಸಿದ. ಆತನ ಕಾಲುಗಳ ಚಲನೆ ಮತ್ತು ವೇಗವನ್ನು ಗಮನಿಸಿದರೆ ಆತ ಅಂಧ ಅಂತ ಹೇಳಲು ಸಾಧ್ಯವೇ ಇರಲಿಲ್ಲ. ಶಿಷ್ಯನ ಈ ಕಲಿಕೆಯಿಂದ ಖುಷಿಯಾದ ಅಶೋಕ್ ಕುಮಾರ್ ಅದಕ್ಕೆ ಟಚ್ ಅಂಡ್ ಫೀಲ್, ಸ್ಪರ್ಶ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯ ಶೈಲಿ ಎಂದೇ ನಾಮಕರಣ ಮಾಡಿದರು. ಅಂದಿನಿಂದ ಅಂಧ ಮಕ್ಕಳಿಗೆ ಭರತನಾಟ್ಯ ಕಲಿಸುವ ವಿಧಾನಕ್ಕೆ ಟಚ್ ಅಂಡ್ ಫೀಲ್ ಟೆಕ್ನಿಕ್ ಎಂದೇ ಹೆಸರು ಬಂತು. ಭರತನಾಟ್ಯದ ಹೆಸರುಗಾರಿಕೆಯೇ ಅದು. ಅಲ್ಲಿ ದಶಾವತಾರವು ತೆರೆದುಕೊಳ್ಳುತ್ತದೆ, ರಾಮಾಯಣವು ಅರಳಿಕೊಳ್ಳುತ್ತದೆ. ಒಂದೊಂದು ಪಾತ್ರದ ಅಭಿನಯವೂ ಒಂದೊಂದು ತರ. ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಪಾತ್ರಧಾರಿ ಮಾತನಾಡುವಂತಿಲ್ಲ, ಬದಲಿಗೆ ಅವನ ಕಣ್ಣು ಮಾತನಾಡಬೇಕು. ಕೆನ್ನೆಯ ಅದುರು, ಹಣೆಯ ನೀರಿಗೆ ಪದೇ ಪದೇ ಹಾರುವ ಹುಬ್ಬು ಕತೆ ಹೇಳಬೇಕು. ಎದುರಿಗಿದ್ದ ಶಿಷ್ಯ ಬುಸೇಗೌಡನಿಗೆ ಇದನ್ನೆಲ್ಲ ವಿವರಿಸಿ ಹೇಳಿದ ಅಶೋಕ್ ಕುಮಾರ್ ಎಲ್ಲ ಪಾತ್ರಗಳಲ್ಲೂ ಅಭಿನಯಿಸಿದರು. ಆಯಾ ಸಂದರ್ಭದಲ್ಲಿ ತುಟಿ ಹೇಗೆ ಚಲಿಸಬೇಕು, ಶಾಂತ ಸಂಭಾಷಣೆಯಲ್ಲಿ, ರೌದ್ರ ಸಂಭಾಷಣೆಯಲ್ಲಿ, ರಮಣೀಯ ಸನ್ನಿವೇಶದಲ್ಲಿ ಕೆನ್ನೆಯ ಅದುರು, ಆ ಮೂಲಕ ಇಡೀ ಮುಖ ಹೇಗಿರಬೇಕು ಎಂಬುದನ್ನು ಕ್ಷಣ ಕ್ಷಣವೂ ತಮ್ಮ ಮುಖ ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ಅರ್ಥ ಮಾಡಿಕೊಳ್ಳುವಂತೆ ಸೂಚಿಸಿದರು. ಯಾವ ಯಾವ ಸಂದರ್ಭದಲ್ಲಿ ಕತ್ತನ್ನು ಹೇಗೆ ಹೊರಳಿಸಬೇಕು, ಹಿಂದಕ್ಕೆ ಎಷ್ಟು ಹೆಜ್ಜೆ, ಮುಂದಕ್ಕೆ ಎಷ್ಟು ಹೆಜ್ಜೆ ಇಡಬೇಕು, ಎಡಕ್ಕೆ ಬಲಕ್ಕೆ ಯಾವಾಗ ತಿರುಗಬೇಕು, ಹಾಗೆ ತಿರುಗಿದ ಸಂದರ್ಭದಲ್ಲಿ ಹೇಗೆ ನಡೆದು ಬರಬೇಕು ಎಂಬುದನ್ನೆಲ್ಲ ಅಭ್ಯಾಸದಲ್ಲಿ ತೊಡಗಿದ್ದ ತಮ್ಮ ಕೆನ್ನೆ, ಕೈ, ಕಾಲು, ಭುಜ ಸ್ಪರ್ಶಿಸಿಯೇ ಕಲಿಯುವಂತೆ ಮಾಡಿದರು. ಅವರ ಶ್ರಮ ವ್ಯರ್ಥವಾಗಲಿಲ್ಲ. ತುಂಬಾ ಶ್ರದ್ಧೆಯಿಂದ, ತುಂಬಾ ಆಸೆಯಿಂದ ಬುಸೇಗೌಡ ಕಲಿತುಬಿಟ್ಟ. ತಾನು ಇಡುತ್ತಿದ್ದ ಹೆಜ್ಜೆ ಸರಿಯಿದೆ ಎಂದು ಖಚಿತಪಡಿಸಿಕೊಳ್ಳಲು ಗಂಟೆಗಟ್ಟಲೆ ಅಭ್ಯಾಸ ಮಾಡಿದ. ಕಡೆಗೆ ಮುಖಭಾವ ಪ್ರದರ್ಶನದಲ್ಲಿ ಗುರುವನ್ನೇ ಮೀರಿಸಬಲ್ಲ ಶಿಷ್ಯ ಎಂಬ ಹೆಗ್ಗಳಿಕೆಗೂ ಪಾತ್ರನಾದ. ಹಿಂದೆಯೇ ದಶಾವತಾರ ನೃತ್ಯ ರೂಪಕದಲ್ಲಿ ಪಳಗಿದ. ರಂಗ ಪ್ರವೇಶ ಆರಂಭಿಸಿ ಕುಣಿಯಲು ಶುರುವಿಟ್ಟ ನೋಡಿ ಅವತ್ತೇ ಭರತನಾಟ್ಯವೆಂಬುದು ಆತನ ಗೆಳತಿಯಾಯಿತು, ಬಂಧುವಾಯಿತು, ಉಸಿರಾಯಿತು. ಸಾಧನೆಗೆ ಅಸಾಧ್ಯವಾದುದು ಯಾವುದೇ ಇಲ್ಲ ಎಂಬ ಮಾತಿಗೆ ಬುಸೇಗೌಡರ ಬದುಕು ಸಾಕ್ಷಿಯಾಗಿ ನಿಂತಿತು. ಪ್ರಿಯ ಕೆಲವರೇ, ತಿಳಿತಲ್ವೇ? ಮೊದಲೇ ಹೇಳಿದಂತೆ ಭರತನಾಟ್ಯಕ್ಕೆ ತಕ್ಕಂತೆ ತನ್ನದೇ ಆದ ಗಾಂಭೀರ್ಯವಿದೆ. ಅಲ್ಲಿ ನೃತ್ಯಪಟುಗಳ ರಂಗ ಪ್ರವೇಶಿಸುವುದೇ ಒಂದು ಭಂಗಿಯಲ್ಲಿ, ಹಾಗಾಗಿ ನಿರ್ಗಮಿಸುವುದೇ ಒಂದು ಭಂಗಿಯಲ್ಲಿ. ಅಲ್ಲಿ ತಾಳಕ್ಕೆ, ಹಿನ್ನೆಲೆ ಗಾಯನಕ್ಕೆ ತಕ್ಕಂತೆ ನೃತ್ಯಪಟುವಿನ ಇಡೀ ದೇಹ ಭಾಗವು ಬಳುಕುವ, ಕಂಪಿಸುವ ಪ್ರಕ್ರಿಯೆ ಒಳಪಡುತ್ತಲೇ ಇರಬೇಕು.
ಅತ್ಯುತ್ತಮ ದೃಷ್ಟಿ ಸಾಮರ್ಥ್ಯ ಹೊಂದಿರುವವರಿಗೆ ಸವಾಲಾಗಬಲ್ಲ ಈ ಕಲೆಯನ್ನು ಅಂಧನೊಬ್ಬ ಗುರುವನನ್ನು ಮುಟ್ಟಿ ಮುಟ್ಟಿ ನೋಡುತ್ತಲೇ ಒಲಿಸಿಕೊಂಡ ಅಂದರೆ ಈಗಾಗಲೇ ಹತ್ತಿರ 1000 ಪ್ರದರ್ಶನವನ್ನು ನೀಡಿದ್ದಾನೆ ಅಂದರೆ ಅದು ಸಾಮಾನ್ಯ ಮಾತಲ್ಲ ಅಲ್ಲವೇ? ವಿಪರ್ಯಾಸವೆಂದರೆ ಈ ಅಪರೂಪದ ಸಾಧಕನ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಆದರೆ ಅಂಧರಿಗೆ ಭರತನಾಟ್ಯ ಹೇಳಿಕೊಡುವ ಅಶೋಕ್ ಕುಮಾರ್ ಅವರು ನಿಮಗೆ ಸಿಗುತ್ತಾರೆ. ಟಚ್ ಅಂಡ್ ಫೀಲ್ ಶೈಲಿಯ ಭರತನಾಟ್ಯದ ಪಟುಗಳನ್ನು ಈಗಲೂ ಖುಷಿಯಿಂದ ವಿವರಿಸುತ್ತಾರೆ. ಯಾವುದೋ ಚಿಕ್ಕ ಸೋಲಿನಿಂದ, ಒಂದು ಆಕಸ್ಮಿಕ ಹಿನ್ನಡೆಯಿಂದ, ಕಿರುಬೆರಳಿಗಿಂತ ಚಿಕ್ಕದಾದ ಯಶಸ್ಸಿನಿಂದ ನೊಂದು ಬದುಕಿಗೆ ಗುಡ್ ಬೈ ಹೇಳುವ ಜನ ನಮ್ಮ ಮಧ್ಯೆ ಇದ್ದಾರೆ. ಅಂಥವರಿಗೆಲ್ಲ ಬುಸೇಗೌಡರ ಸಾಧನೆ ಸಾಹಸ ಮಾದರಿಯಾಗಲಿ. ಒಬ್ಬರ ಬದುಕು 10 ಮಂದಿಯ ಪಾಲಿಗೆ ದಾರಿದೀಪವಾದರೆ ಅದನ್ನು ಮೀರಿಸಿದ ಖುಷಿ ಬೇರೇನಿದೆ ಹೇಳಿ? ಇದುವರೆಗೆ ಕಥೆ ನಾಟ್ಯ ಕೇಳಿದಿರಿ.